ಇಲ್ಲೇ ಗಣಪಗೆ ಎಡೆ ಕೊಡಕ್ಕೆ ಬಂದೀನಿ ನೋಡಿ ಸ್ನೇಹಿತರೆ. ನಾನು ವರ್ಷ ಎಡೆ ಕೊಡ್ತೀನಿ ರೀ, 5 ದಿನವೂ ಎಡೆ ಕೊಡ್ತೀನಿ. ನಿನ್ನೆ ವಾಸಲೆ ಫಸ್ಟ್ನೇ ದಿನ ಸಾಕ್ಸಿದ್ದಿಲ್ಲ ರೀ, 4 ದಿನ ಕೊಟ್ಟಿದ್ದೆ. ಈ ಸಲ ನಿನ್ನೆನೂ ಕೊಟ್ಟೀನಿ ರೀ ಶಾವ್ಗೆ ಹಾಕಿ. ಇವತ್ತು ಸಜ್ಜಕ ಮಾಡ್ಕೊಂಬಂದೀನಿ ರೀ, ನಾಳೆ ಬ್ಯಾಳಿಗೆ ಹಾಕ್ಬೇಕು ರೀ. ಮತ್ತು ಶನಿವಾರ ಒಂದಿನ ಏನಾರ ಮಾಡಿ ಕೊಟ್ಟನೆ ಸ್ನೇಹಿತರೆ, ಆಯ್ತಾರ ಇಲ್ಲಿ ಬ್ಯಾಳೆ ಹಾಕ್ತಾರೆ ರೀ. ಹೋಳ್ಗೆ ಮಾಡಕ್ಕೆ ಬರ್ಬೇಕು ರೀ, ಅವತ್ತು ಹೋಳ್ಗೆ ಊಟ ಐತ್ರಿ. ಆಯ್ತಾರ ಗಣಪತಿ ಹೋತನ ಅವತ್ತನೇ ಹೋಳ್ಗೆ ಊಟ ಇಟ್ರ. ಮೊನ್ನೆ ಬಂದು ಯಾರಂತ ಹೇಳಿದ್ನಲ್ಲ ಸ್ನೇಹಿತರೆ, ನೋಡ್ಬೇಕು ರೀ. ಮಳೆ ಒಂದು ಹತ್ತಿ ಬಿಟ್ಟೈತಿ ನಮ್ಮ ಬೀರಪ್ಪನ ಗುಡಿ ನೋಡಿ. ಅಲ್ಲೂ ಮತ್ತು ನಮ್ಮಿಂದ ಅದನಂತಲೇ ಹೇಳ್ಬೋದು ರೀ ತಂದೆ ಬೀರಪ್ಪ ಮುತ್ಯ. ಗಣಪತಿ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡದೈತಿ ರೀ. ಪೂಜಾರಿ ಮುತ್ಯ ಪೂಜೆ ಮಾಡಿ ಕೊಟ್ಟನ ಸ್ನೇಹಿತರೆ ನನಗೆ. ನೋಡಿ ಸಣ್ಣ ಗಣಪನ ಬಂದೆ ಸ್ನೇಹಿತರೆ. ಸಣ್ಣ ಗಣಪ ದೊಡ್ಡ ಗಣಪ ಕುಡಿಯೇ ಕೊಡ್ತಾರಂತ. ನಮ್ಮ ಶ್ರಾವಣಿ ಹೇಳಿದ್ಲ, ಸಣ್ಣ ಗಣಪ ದೊಡ್ಡ ಗಣಪ ಮತ್ತು ಒಂದು ನಡ್ಬಾರಕ ಅವನ ವಾಹನ ರೀ. ಗಣಪನ ವಾಹನ ಏನಂದ್ರೆ ಇಲಿ ಸ್ನೇಹಿತರೆ, ಇಲಿ ರೀ. ಇವತ್ತು ಇಲಿದು ಇದು ಐತೆ ನೋಡಿ. ಇವತ್ತು ನಿನ್ನೆ ಗಣಪತಿದು ಆಗೈತೆ ರೀ, ಇವತ್ತು ಇಲಿದು ಏನೋ ಅಂತ ಸ್ನೇಹಿತರೆ ವಾರ. ಇವತ್ತು ಇಲಿ ವಾರ ಅಂತ್ರಿ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಇಲ್ಲೆಲ್ಲ ನೋಡಿ ನಮ್ಮ ತಮ್ಮಂದಿರು ಎಲ್ಲ ಇದರ ಇದು ಡೆಕೋರೇಷನ್ ಎಲ್ಲ ಮಾಡಿದವರು. ಎಲ್ಲ ಗಣಪತಿ ಏನೋ ಅಂತಾರಲ್ಲ ರೀ, ಗಣಪತಿ ಕುಂದಿರ್ಸ್ತಾರಲ್ಲ, ಅವರೊಂದು ಸಂಘ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಂಘದವರೆಲ್ಲ ಕೂಡಿ ಕುಂದಿರ್ಸ್ಯಾರಿ ನಮ್ಮ ತಮ್ಮಗಳು. ಒಂದು ವಾರಿಗೆ ಹುಡ್ರು ಅದಾವೆ ರೀ, ಅಂಥ ಪರಿ ದೊಡ್ಡ ಹುಡ್ರಿಲ್ಲ. ನಮ್ಮ ಮಂದಿನ ಸ್ನೇಹಿತರೆ ಎಲ್ಲ ಇವ್ರು. ಬೀರಪ್ಪ ಮುತ್ಯನ ಗುಡಿ ಅಂದ್ರೆ ಬೀರಪ್ಪ ಮುತ್ಯ ಗಣಪ ಕುಂದಿರ್ಸೋದಂದ್ರೆ ಎಲ್ಲ ನಮ್ಮ ಮಂದಿಯೇ ಇರ್ತಾರೆ ಸ್ನೇಹಿತರೆ. ಹಾಲು ಮತದವರೇ ಇರ್ತಾರೆ. ಮತ್ತು ಹೊರಗೂ ಬರ್ತಾರೆ ಬಿಡ್ರಿ, ಎಲ್ಲರೂ ದೇವ್ರ ಸೇವೆ ಮಾಡೋಕೆ ಯಾರೇನು ಸ್ನೇಹಿತರೆ ಆಲ್ಮೋಸ್ಟು. ಆದ್ರೆ ಜಾಸ್ತಿ ಇರೋದು ನಮ್ಮ ಜನನೇ ಜಾಸ್ತಿ. ಮತ್ತು ಇನ್ನೂ 2 ತಾಕ ಕುಂದಿರ್ತಾರೆ ಸ್ನೇಹಿತರೆ. ಅಲ್ಲಿನೂ ಮುತ್ಯಂಗೆ ಶರಣ ಮುತ್ಯಂಗೆ ಕಟ್ಟಿ ಮುಂದೆ ಕುಂದಿರ್ತೈತೆ. ಮತ್ತು ಅಲ್ಲಿ ಅಗಶ್ಯಾಗೊಂದು ಇನ್ನೊಂದು ಅಗಶ್ಯಾಗೆ ಇಲ್ಲೇ ಕುಂದಿರ್ತಾರೆ ಸ್ನೇಹಿತರೆ. ಒಟ್ಟು 3 ಗಣಪ ಕುಂದಿರ್ತಾರೆ ಈ ಊರಲ್ಲಿ. ನೀವು ಗಣಪ ನೋಡಿ, ಒಂದು ದೊಡ್ಡ ಗಣಪ ಐತೆ ಸ್ನೇಹಿತರೆ. ಅಲ್ಲಿ ಹೆಂಗದ ಗೊತ್ತಿಲ್ಲ. ಇವರೆಲ್ಲರೂ ವಿಡಿಯೋ ಮಾಡಾಕತ್ತಾನ. ಹಾಯ್ ಮಾಡ್ರಿ ಅಂದೆ, ಹಾಯ್ ಮಾಡಿದರು ಸ್ನೇಹಿತರೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಇವಾಗ ಆಲ್ಮೋಸ್ಟ್. ಇವ್ರಿಗೆಲ್ಲ ತಿಳ್ಬೇಕೈತಲ್ಲ ರೀ, ನಾ ಬರ್ತೀನಕ್ಕ ನೀ ಬರ್ತೀನಕ್ಕ ವಿಡಿಯೋದಾಗ ಅಂತಲ್ಲ. ನಾನು ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊತಾನೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಇಲ್ಲೇ ಪಲಾವ್ ಮಾಡಾಕತ್ತಿ ನೋಡಿ ಅಂಗನವಾಡ್ಯಾಗ. ಟೀಚರು ಕಣ್ಣು ಆಪರೇಷನ್ ಮಾಡಿಸ್ಕೊಂಡಾರ. ಮತ್ತು ಟಮಾಟಿ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಹೊಳ್ಕೊಂಡು ಒಂದು ಸೇರು ಅಕ್ಕಿ ತೊಗೊಂಡ್ರಿ ಟೀಚರು. ತೊಗೊಂಡು ಸ್ನೇಹಿತರೆ ಟೀಚರ್ ಓದ್ಸಾಕತ್ತಾರ. ನಾನು ಪಲಾವ್ ಮಾಡಾಕತ್ತೀನಿ ರೀ, ಎಣ್ಣೆ ಕಾಸಕ್ಕಿಟ್ಟೀನಿ. ಬಸ್ ಬರೋದು ಲೇಟ್ ಇದೆ. ಬಸ್ ಬರ್ತಾನೆ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಟ್ಟು ಹೋದ ಟೀಚರಿಗೆ ಹೆಲ್ಪ್ ಆಗುತ್ತಂತೆ ಮಾಡಾಕತ್ತಿ ಸ್ನೇಹಿತರೆ. ಇದು ಅಂಗನವಾಡಿ ನೋಡಿ. ಮತ್ತು ನಮ್ಮ ಮನ್ಯಾಗ ಅಂತ ಅನ್ಕೋಬೇಡಿ, ಅಂಗನವಾಡ್ಯಾಗ ಅದು ಸ್ನೇಹಿತರೆ. ಏನೋ ಸ್ನೇಹಿತರೆ ನಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡ್ಬೇಕು ರೀ. ಪಾಪ ಟೀಚರು 1.5 ತಿಂಗಳಾಗಿಲ್ಲ ರೀ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಅವ್ರು ಮಾಡೋದಂದ್ರೆ ಭಾಳ ಇದು ಆಗೋ ಸ್ನೇಹಿತರೆ. ಮತ್ತು ಅಕ್ಕಿ ತೊಳ್ಕೊಂಬರ್ಬೇಕು ಸ್ನೇಹಿತರೆ ಹೋಗಿ. ಎಲ್ಲ ರಸ ಓಡಾಡಕತ್ತೈತೆ. ಬಸ್ ಬಂತು ಸ್ನೇಹಿತರೆ, ಹೊಂಟಿ ನಾನು ಟೀಚರಿಗೆ ಹೇಳಿ. ಟೀಚರು ಪುಣ್ಯ ಕೆಲಸವ ಅಂತಂದ್ರೆ ಏನು ಪುಣ್ಯ ಕೆಲಸ ಬಿಡ್ರಿ. ಮಕ್ಕಳಿಗೆ ಒಂದು ತುತ್ತು ಅನ್ನ ಮಾಡಿಕೊಟ್ರೆ ಒಳ್ಳೆ ಕೆಲಸ ಸ್ನೇಹಿತರೆ. ಇನ್ನು ಅಕ್ಕಿ ತೊಳೆದಿಟ್ಟೀನಿ, ಅಲ್ಲಿ ರಸ ಓಡಾಡಕತ್ತಿತ್ತು, ಹಾಕಿ ಕ್ಲೋಸ್ ಮಾಡಿಬಿಡ್ರಿ ಅಂತ ಹೇಳಿದೆ ಸ್ನೇಹಿತರೆ. ಬಸ್ ಬರಾಗ 12 ಗಂಟೆ ಆಯ್ತು ರೀ. ಬಂದೆ ಅಲ್ಲಿಂದ ಬಂದು ಮುದ್ದೆ ಬಳಕ್ರಾಗ ನಮ್ಮ ಕೋಲಾರ ಬಸ್ ಹತ್ತಿತ್ತು. ಕೋಲಾರಕ್ಕೆ ಬಂದೆ. ಕೆನರಾ ಬ್ಯಾಂಕ್ ನೋಡಿ ಸ್ನೇಹಿತರೆ, ಬ್ಯಾಂಕಿಗೆ ಬಂದೀನಿ. ಅಮೌಂಟು ಜಮಾ ಆಗೈತಿಲ್ಲ ಅಂತ ಹೊಟ್ಟೆ ಕಡ್ಯಾಕತ್ತಿ ಸ್ನೇಹಿತರೆ. ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ. ಅಮೌಂಟ್ ಜಮಾ ಆದ್ರೆ ನಿಮಗೆ ಮಾತ್ರ ಖಂಡಿತ ಹೇಳ್ತೀನಿ ಸ್ನೇಹಿತರೆ, ಎಷ್ಟು ಅಮೌಂಟ್ ಬಂತು ಎಷ್ಟಿಲ್ಲ ಅಂತ. ಅದೊಂದು ವಿಡಿಯೋನೇ ಸಪ್ರೇಟಾಗಿ ಮಾಡ್ತೀನಿ ರೀ. ಈ ಯೂಟ್ಯೂಬ್ ಪೇಮೆಂಟ್ ಬೈದಕರೆ ಆದ್ರೆ ಇದಕ್ಕೆ ಎಷ್ಟು ಕಷ್ಟಪಟ್ಟು ಅನ್ನೋದು ಅದನ್ನು ಕೂಡ ನಿಮಗೂ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೇ ಯೂಟ್ಯೂಬು ಪೇಮೆಂಟ್ ಬಂದೈತೆ ರೀ. ತಕ್ಕೊಂಡು ಮನೆಗೆ ಹೊಂಟೀನಿ. ಭಾಳ ಫುಲ್ ಖುಷಿ ಆಗೈತೆ. ಯಾರಿಗೆ ಹೇಳಿ ಯಾರಿಗೆ ಬಿಡಲಿ ಅನ್ನಂಗೆ ಅಷ್ಟು ಖುಷಿ ಆಗತ್ತೈತೆ. ಆದರೆ ಯಾರಿಗೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಪೇಮೆಂಟ್ ಇದ್ರಾಗ ಹಾಳ್ಯಾಗ ಇಟ್ಕೊಂಡು ಹೊಂಟೀನಿ ರೀ. ನನಗೇನು ಬ್ಯಾಗ್ ಇಲ್ಲ, ಪರ್ಸ್ ಇಲ್ಲ, ಏನಿಲ್ಲ. ಏನು ಭಾಳ ಪೇಮೆಂಟ್ ಆಗಿಲ್ಲ ರೀ, ಸ್ವಲ್ಪ ಆಗೈತೆ ನೋಡಿ. ಆದರೂ ಒಂದು ಸ್ವಲ್ಪ ಅಂದ್ರೂ ಬೇಷ ಸ್ನೇಹಿತರೆ. ಏನಂತಾರಲ್ಲ ರೀ, ಹೊಟ್ಟೆ ಹಸ್ದಾಗ ಏನಿದ್ರೂ ರುಚಿ ಅಂತಾರಲ್ಲ, ಹಂಗೆ ಏಟಿದ್ರೂ ಹೊಟ್ಟೆ ಹಸ್ದಾಗ ಯಾವುದೇ ಇಲ್ರಿ ತಂಗ್ಳು ರೊಟ್ಟಿನೂ ಅಮೃತ ಆಗುತ್ತಲ್ಲ, ಆ ಥರ ನಮ್ಗೆ ಈ ಸದ್ನ ಕಷ್ಟಕ್ಕೆಲ್ಲ ಅದು ಒಂಥರ ಖುಷಿ ಆಯಿತು ಸ್ನೇಹಿತರೆ. ಇದು ನಮ್ಮೂರು ಬಸ್ ಸ್ಟ್ಯಾಂಡ್ ನೋಡಿ, ಕೋಳೂರು ಬಸ್ ಸ್ಟ್ಯಾಂಡ್ ರೀ ಇದು. ಮೊನ್ನೆ ಜಾತ್ರೆಗೋಸ್ಕರ ಕೋಳೂರು ಕೊಟ್ಟೂರು ಬಸವೇಶ್ವರ ಜಾತ್ರೆ ಮಹೋತ್ಸವ ಅಂತೇಳಿ ಬೋರ್ಡ್ ಹಾಕ್ಸ್ಯಾರ ನೋಡಿ. ಜಾತ್ರೆ ಜೋರಾಗುತ್ತೆ ಸ್ನೇಹಿತರೆ. 6 ತಿಂಗಳಿಗೊಮ್ಮೆ ಆಗೋದು. ನನಗೆ ಆರಾಮಿಲ್ಲರಕ್ಕೆ ಜಾತ್ರೆಗೆ ಹೋಗಲ್ಲ. ಇದು ಬಸ್ ಸ್ಟ್ಯಾಂಡ್ ರೀ. ಬಸ್ ಸ್ಟ್ಯಾಂಡ್ನಿಂದ ನಮ್ಮ ಮನೆ ಕಂಡಪಟ್ಟಿ ಸಿಕ್ಕಾಪಟ್ಟೆ ದೂರ ಆಗೋ ಸ್ನೇಹಿತರೆ. ಹೋಗ್ಬೇಕಂದೆ ಅವನು ಮನೆಯಲ್ಲಿಲ್ಲ ರೀ. ಅವನು ಮನೆಗೆ ಹೋಗ್ಬಿಟ್ಟ ಸ್ನೇಹಿತರೆ. ಹಿಂಗಾಗಿ ಕಿಲಿ ಹಾಕ್ಕೊಂಡು ಮತ್ತು ನಾನು ಹೋಗ್ಯಾರ ಏನು ವೇಸ್ಟ್ ಬಿಡು ಅಂಥೇಳಿ ನಾನು ಇಲ್ಲೇ ಒಂದು ಸ್ವಲ್ಪ ಆಂಜನೇಯ ದರ್ಶನ ತೊಗೊಂಡ್ರಂತ ದರ್ಶನ ತೊಗೊಂಡ್ರಿ. ಕೋಳೂರು ಆಂಜನೇಯ ಅಂತ ಬಂತು ನೋಡಿ ಸ್ನೇಹಿತರೆ. ಯಾಕೋ ಗಣಪತಿ ರೀ, ಸಾರಿ, ಗಣಪತಿ ದರ್ಶನ ತೊಗೊಂಡೆ. ಅಪ್ಪೆ ಕುಂತಿದ್ದ, DJ ಎಲ್ಲ ಹಚ್ಚಿದ್ರಿ, ಸೌಂಡ್ ತೆಗೆದೆ. ಬಸ್ ಬರ್ತಂದು ಕಾಯಕತ್ತಿದ್ದೆ ಸ್ನೇಹಿತರೆ. ಅದೇ ಬಸ್ಸಿಗೆ ಬಂದೆ, ಅದೇ ಬಸ್ಸಿಗೆ ಒಳ್ಳೆ ಹೋದ್ರಾತು. ಶ್ರವಣಕುಮಾರ್ನು 2ಕ್ಕೆ ಬರ್ತಾನೆ. ಇವಾಗ 2 ಗಂಟೆ ಇಲ್ಲೇ ಆಗೈತೆ ಸ್ನೇಹಿತರೆ. 2 ಮೇಲೆ ಆಗೈತೆ ರೀ. ನೋಡಿ ಸ್ನೇಹಿತರೆ, ಅವತ್ತು ನಾವು ಹುಟ್ಟಿದ ಊರಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆಗುತ್ತಿಲ್ಲ ರೀ. ಯಾರೆಲ್ಲ ಕೋಳೂರು ವೀಡಿಯೋ ನೋಡಕತ್ತೀರಿ, ಪ್ಲೀಸ್ ಲೈಕ್ ಕೊಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಕೋಳೂರವ್ರಾಗಿರ್ಬೋದು, ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು, ನೋಡಕತ್ತವರು ನಾನು ನಿಮ್ಮ ಮನೆ ಮಗಳು ಅಂತೇಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದು ಬಂದು ಹಿಂಗೆ ಸೀದಾ ತಳ್ಯಾಕೆ ಹೋದ್ರೆ ನಮ್ಮ ಮನೆ ಸೀದಾ ದಾರಿಗೆ ಐತ್ರಿ. ಮನೆ ಸೀದಾ ಫುಲ್ ಲಾಸ್ಟ್ ಬೌಂಡ್ರಿ ಐತೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ದೂರ ಆಗುತ್ತೆ. ಮತ್ತು ಅವ್ವ ಮನೆಗಿದ್ರು ಓದ್ತಿದ್ದೀನಿ ರೀ. ಇಲ್ಲಿ ಅಂಗಡಿಯಾಗ ಅಕ್ಕೋರು ಪರಿಚಯ ಇದ್ರು, ಒದರಿದ್ರು. ಮತ್ತು ನೀರು ಕುಡಿದು ಇಲ್ಲಿ ಮುದ್ದೆ ಒಳಗೆ ಬಂದೆ ಸ್ನೇಹಿತರೆ. ಮನೆಗೆ ಹೋಗ್ಲಿಲ್ಲ ರೀ. ಮುದ್ದೆ ಒಳಗೆ ಬಂದು ಇಳಿಕೆರಿ ಇಲ್ಲಿ ಬಂದೀನಿ ರೀ. ಏನು ತೊಗೋಬೇಕಂದ್ರೆ ಸ್ನೇಹಿತರೆ, ಇವಾಗ ನನಗೆ ಅಲ್ಲಿ ಬ್ಯಾಂಕಿನಿಂದ ಹೊರಗೆ ಬರೋಣ ಚಪ್ಪಲ್ ಹರಿಬಿಟ್ಟು ಸ್ನೇಹಿತರೆ. ಮತ್ತು ಅಲ್ಲೇ ಹಾಕೋರು ಇದ್ರದ್ದೆಲ್ಲ ಆ ಕಡೆ ಮಗ್ಳು ಹೋಗೋದು ಕೇರಿ ಅವ್ರ ಮನೆ ನೀರು ಕುಡಿದು ಹಂಗೆ ಬರೆಗಲ್ಲೇ ಬಂದೆ. ಪರಿಸ್ಥಿತಿ ಹೆಂಗೆ ಬರ್ತಾ ಹಂಗೆ ಹೋಗ್ಬೇಕಲ್ಲ ಸ್ನೇಹಿತರೆ. ಇಲ್ಲಿ ಚಪ್ಪಲ್ ಅಂಗಡಿ ಬಂದೀನಿ ರೀ. ಫಸ್ಟ್ ನಾನು ಕಾಲ ಚಪ್ಪಲ್ ಇಲ್ಲ, ಚಪ್ಪಲ್ ತೊಗೊಂಡು ಹಾಕ್ಕೊಂಡು
ಯೂಟ್ಯೂಬ್ ಪೇಮೆಂಟ್ ಏನೋ ₹1 ಬಳಸಿಲ್ಲ ರೀ. ನಾನು ಹಾಕಿದ್ದ ಅಮೌಂಟ್ನಾಗನೇ ಚಪ್ಪಲ್ ತೊಗೊಂಡು ಹಾಕ್ಕೊಂಡೆ. ನೋಡಕತ್ತಿದ್ದೀನಿ ರೀ ಎಷ್ಟು ಸೈಜ್ ಬರ್ತಾವೆ ಇವು ಅಂತ ಕಲರ್ ಇಟ್ಟಿದ್ರು. ಅವನ ಕಲರ್ ಓವರ್ ಕಲರ್ ನಂಗೆ ಇಷ್ಟ ಆಗಲಿಲ್ಲ. ನನಗೆ ಓವರು ಜಗ ಬಗ ಮತ್ತು ಚೈನಿ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ ಸ್ನೇಹಿತರೆ. ಬೇಕಾದ್ರೆ ನೋಡ್ತಿರ್ಬೇಕು. ನಾ ಇದ್ರಾಗ ಸಿಂಪಲ್ ಹೆಂಗೆ ಇಲ್ರಿ, ಸಿಂಪಲ್ ಆಗಿರೋದು ಬೆಸ್ಟ್. ಹಾಕ್ಕೊಂಡು ನೋಡಿದ್ದೀನಿ ರೀ, ಹಾಕೊಂಡು ಸರಿ ಅನಿಸಿಲ್ಲ. ಹಾಕೋರಿ ನೀವು ತೊಗೋರಿ, ನಂಗೆ ಇದೇ ಬೇಕಂತೇಳಿ ಹಾಕೋರಿಗೆ ಅದು ಕೊಟ್ಟು ನಾನು ತೊಗೊಂಡು ಸ್ನೇಹಿತರೆ. ಈ ಅಪ್ಪ್ಯಾಗೂ ವಿಡಿಯೋದಾಗ ಬರೋಕೆ ಭಾಳ ಇಷ್ಟ ಅಂತ, ಬಾರಪ್ಪ ವಿಡಿಯೋದಾಗ ಯಾಕೆ ಇದು ಮಾಡ್ತೀನಿ ಅಂದೆ. ಅಕ್ಕ ನಿಮ್ಮ ಚಾನಲ್ ಹೆಸ್ರು ಯಾವುದಕ್ಕ ಏನಕ್ಕ ಅಂತೆಲ್ಲ ಕೇಳಿದರು. ಇದು ಐತೆ ನೋಡಪ್ಪ ಅಂದೆ. ಶ್ರಾವಣಿಗೂ ಒಂದು ₹50ದಾಗ ಡೈಲಿ ಯೂಸ್ ಮಾಡಕ್ಕೆ ನಾವೇನು ಇದ್ದಿದ್ರಾಗನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಇವು ₹60 ಆದರೂ ₹50 ಕೊಡ್ತೀನಿ ನೋಡಪ್ಪ, ನಂದಕ್ಕೆ ₹100 ಕೊಡ್ತೀನಿ, ಇದಕ್ಕೆ ₹50 ಕೊಡ್ತೀನಿ ಅಂದು ₹150 ಮುಗಿಸಿ ಚಪ್ಪಲ್ ತೊಗೊಂಬಂದು ನೋಡಿ ಇಬ್ರಿಗೂ. ಶ್ರಾವಣಿ ನಾನು ಹಾಕ್ಕೊಂಡೆ, ಶ್ರಾವಣಿಯೂ ಪ್ಯಾಕ್ ಮಾಡಿಸ್ಕೊಂಡು ಸ್ನೇಹಿತರೆ. ಅಪ್ಪ ಇದ್ರೆ ಯೂಟ್ಯೂಬ್ ಚಾನಲ್ ಯಾವ್ದು ರೀ ಏನಂತ ಈ ಅಪ್ಪ ತಕ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ. ಈ ಅಪ್ಪ ಇದ್ರೆ ಮಾತಾಡಪ್ಪ ಅಂದ್ರೆ ನಾ ಏನೂ ಅಲ್ಲಕ್ಕ ಒಂದು ಸ್ವಲ್ಪ ಅಂತೇಳಿ ಅಂದ್ರೆ ಈ ಅಪ್ಪಗೆ ಅಷ್ಟೊಂದು ಕ್ಯಾಮ್ರಾದ ಬರೋಕೆ ಇಷ್ಟ ಇದ್ದಿಲ್ಲ. ಅವು ಏನೂ ಸ್ಮೈಲು ಮಾಡಲಿಲ್ಲ, ಏನೂ ಇಲ್ಲ, ಏನೂ ಹೇಳಿಲ್ಲ ಸ್ನೇಹಿತರೆ. ಹೀಗೆ ನೋಡಿ ಒಬ್ರೊಬ್ರಿಗೆ ಕ್ಯಾಮ್ರಾದ ಬರೋಕೆ ಇಷ್ಟ ಇರ್ತಾವೆ, ಒಬ್ರೊಬ್ರಿಗೆ ಇಷ್ಟ ಇರಲ್ಲ. ಅತಿ ಪೋಸ್ಟ್ ಮಾಡಲ್ಲ ರೀ ನಾನು, ಯಾರಿಗೆ ಇಷ್ಟ ಇರ್ಲಿಕ್ಕಂದ್ರೆ ಅವ್ರ ಇಷ್ಟ ರೀ. ಅವ್ರ ಇಷ್ಟ ಬಂದ್ರೆ ಕ್ಯಾಮ್ರಾದ ಬರ್ಬೋದು, ಇರ್ಲಿಕ್ಕಾಗಿಲ್ಲ ಸ್ನೇಹಿತರೆ. ಈ ಅರಿಬಿ ಅಂಗಡಿ ಯಾಕೆ ತೋರ್ಸಾಳ ನಿಮಗೆ ಅಂತ ಅನ್ಕೋತಿರ್ಬೇಕು. ಈ ಅರಿಬಿ ಅಂಗಡಿ ಒಳಗೂ ಒಂದು ವಿಶೇಷ ಇದೆ ಸ್ನೇಹಿತರೆ. ಏನು ವಿಶೇಷ ಇದೆ ಅಂತ ಹೇಳ್ತೀನಿ ನಿಮ್ಗೆ. ಏನು ವಿಶೇಷ ಇರಬೇಕು ಅರ್ಬಿ ಅಂಗಡಿ ಒಳಗೆ ಅಂತ ಗೆಸ್ಟ್ ಮಾಡಿ ನೋಡೋಣ ಸ್ನೇಹಿತರೆ. ಏನಿಲ್ಲ ಸ್ನೇಹಿತರೆ, ನಾನು ಫಸ್ಟಿಗೆ ಬಟ್ಟೆ ವ್ಯಾಪಾರ ಮಾಡ್ಬೇಕಂದ್ರೆ ನನಗೆ ಯಾವ ಹೋಲ್ಸೇಲ್ ಅಂಗಡಿ ಗೊತ್ತಿದ್ದಿಲ್ಲ, ಎಲ್ಲಿ ತರಬೇಕು ಅನ್ನೋದು ಗೊತ್ತಿದ್ದಿಲ್ಲ, ಏನು ಮಾಹಿತಿ ಗೊತ್ತಿಲ್ಲ ಸ್ನೇಹಿತರೆ. ಫಸ್ಟ್ ನಾನು ಬಿಸ್ನೆಸ್ ಚಾಲೂ ಮಾಡಾಗ ಈ ಅಂಗಡಿಯನ್ನು ಬಟ್ಟೆ ತೊಗೊಂಡು ಬಿಸ್ನೆಸ್ ಶುರು ಮಾಡಿದ್ದು ಸ್ನೇಹಿತರೆ. ಆದ್ರೆ ಒಳ್ಳೇದಾಗೈತೆ ರೀ. ಈ ಅಂಗಡಿಯಾಗ ಬಟ್ಟೆ ತೊಗೊಂಡು ಬಿಸ್ನೆಸ್ ಚಾಲೂ ಮಾಡಿದಾಗ ನನಗೆ ₹10,000 ಲುಕ್ಷನ್ ಆಗಿತ್ತು ಸ್ನೇಹಿತರೆ. ಆ ಕಳ್ಳಿಂತ ಏನು ಮಾಡಿದೆ ಅಂದ್ರೆ ನಾನು ಅಲ್ಲಿ ಬಟ್ಟೆ ತೊಗೊಂಡೆ ಬಿಟ್ಬಿಟ್ಟೆ ಸ್ನೇಹಿತರೆ. ಅಂಗಡಿಯಾಗ ಬಟ್ಟೆ ತೊಗೊಂಡೆ ಬಿಟ್ಬಿಟ್ಟು ನಾನು ಹೋಲ್ಸೇಲ್ ಅಂಗಡಿ ಇದ್ದಲ್ಲಿ ತೊಗೊಂಬರಕತ್ತೆ, ತಂದು ವ್ಯಾಪಾರ ಮಾಡಕತ್ತೀನಿ ರೀ. ಮತ್ತು ನಾ ಯೂಟ್ಯೂಬ್ ಓಪನ್ ಮಾಡಿಂದ ಇನ್ನೊಂದು ಯೂಟ್ಯೂಬ್ ಫ್ಯಾಮಿಲಿ ಕೂಡ ಅಂತಲೇ ಹೆಲ್ಪ್ ಆಗೈತೆ. ಮತ್ತು ಬಟ್ಟೆ ವ್ಯಾಪಾರಲಿಂತನೂ ಹೆಲ್ಪ್ ಆಗೈತೆ ನನ್ನ ಜೀವನಕ್ಕೆ ಭಾಳ. ನಾನು ಯಾರನ್ನೂ ಮರೆಯಲ್ಲ ಸ್ನೇಹಿತರೆ, ಈ ಅಂಗಡಿ ಸನ್ಯಕ್ಕೆ ಮರೆಯಲ್ಲ. ಈ ಅಂಗಡಿ ಒಂದು ತುತ್ತು ಅನ್ನ ಕೊಟ್ಟೈತೆ ಅಂತ ಮನಸ್ಸಿನ ನೆನೆಸ್ಕೊಂಡು ಅಂಗಡಿ ನೋಡಿ ಖುಷಿ ಪಟ್ಟು ಬಂದೆ. ಯಾಕಂದ್ರೆ ಫಸ್ಟಿಗೇನೋ ಯಾವುದೇ ಒಂದು ಕಾಲದಾಗ ಕೆಟ್ಟದಾಗೈತೆ ಅಂದ್ರೆ ಮುಂದೆ ಒಳ್ಳೇದಾಗಿದ್ದು ಎದರಲ್ಲಿ ಯಾವ ಅಂಗಡಿ ಇಂಥ ಒಳ್ಳೇದಾಯ್ತಂತ ನಾವು ಫಸ್ಟಿಗೆ ನಾವು ವ್ಯಾಪಾರ ಮಾಡಾಗ ಹೇಳೋದು ಬೀಳೋದು ಸಹಜ ಸ್ನೇಹಿತರೆ. ಆದ್ರೆ ಹಳೆ ಡಿಸೈನ್ ಮಾಲ್ ತಂದಿನಿ ಅಂತೇಳಿ ಒಂದು ಸ್ವಲ್ಪ ₹10,000 ಲಾಗೋಡ ಮೈಮೇಲೆ ಬಂತು. ಆಮೇಲೆ ಆ ಲಾಗೋಡು ಹೊತ್ತು ಲಾಭನೂ ಬಂತು ಸ್ನೇಹಿತರೆ. ಈ ಬಟ್ಟೆ ಅಂಗಡಿಗಿಂತಲೇ ನಾನು ಒಂಥರ ಎಲ್ಲ ಮಾಹಿತಿ ತಿಳ್ಕೊಂಡೆ ಅಂತ ಅನ್ಬೋದು, ಒಂದು ಅನುಭವ ಆಗೈತೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.